ನನ್ನಿಂದ ದೂರ ಆಗ್ಬಿಟ್ಲಲ್ಲ ಪಾಪ. ಹೊರಗೆ ಹೋಗಂಗಾಯ್ತು. ಆ ಚೀನ ಹುಡುಗಿನ ಜೈಲಕ್ಕೆ ಹಾಕ್ಬಿಟ್ರು. ಏನಪ್ಪ ಮಾಡೋದು ಇನ್ಮ್ಯಾಗ ನನ್ನ ಜೀವನ ಏನಪ್ಪ? ನನ್ನ ಗಂಡಂತೂ ನಾನು ಮಾಡ್ಯವನು ಏನದು ಗೊತ್ತಾಯ್ತು ಅವ್ನಿಗೆ. ನಂಬಕತ್ತಿಲ್ಲ. ಏನಪ್ಪ ಮಾಡೋದು? ಊರವ್ರನ್ನೆಲ್ಲ ಕರ್ಕೊಬತ್ತೀನಿ ಅಂತ ಹೋಗವನ. ಏನಂತಾನೋ ಏನು ಬಿಡ್ತಾನೋ? ಏನವ ಜಯಮ್ಮ, ಏನೋ ಒಳ್ಕಂದು ಕೂತ್ಬಿಟ್ಟಿದ್ದಿ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಯ್ತಾಯ್ತಲ್ಲ. ಏಟಂತ ಪಾಪ ಮಾಡ್ತಿಲ್ಲ. ನಿನ್ನಿದಕ್ಕೆ ನಿನ್ನ ತಂಗಿ ಓದ್ಲಲ್ಲೇ ಅಷ್ಟು ಗೊತ್ತಾಗಕ್ಕಿಲ್ಲೇನ? ನೀನು ಬಂದಿಲ್ಲಿ ನಾನು ಅಳ್ತಿರೋದು ನೋಡಿ ಉರ್ಕಿಸ್ಬೇಡ. ನಾವು ಹೋಗೋ ಸುಮ್ಕ. ಅಳ್ತಿರೋಳು ನಾನು ತಾನೆ. ನಿನ್ಗೆ ಯಾಕ ನನ್ನ ತಂಗಿ ಹಿಂಗೆ ಹೋಗ್ಬಿಟ್ಲ ಅಂತ ಹೇಳ್ತಿರೋದು? ನಾನು ತಪ್ಪು ಮಾಡಿವ್ನಿ ಅಂತ ಹೇಳ್ತಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ನನ್ನ ಬಗ್ಗೆ ಮಾತಾಡೋ ಕೂಡ್ದು ನೀನು. ಮುಚ್ಚಲೇ ಬಾಯ್ನ. ನಾವು ಕಂಡಿವಿ. ಯಾರು ಏನು ಮಾತಾಡ್ದವ್ರಂತ ಮಾತಾಡ್ತಾಳ ಅನ್ನೋ ಮುಚ್ಕೊಂಡು ಕುತ್ಕೊಬೇಕು. ಇಲ್ದರದೆಲ್ಲ ಉಸಿರು ಒಳ್ಳೆ ಆಟ ಆಡಬಾರ್ದು. ನಿನ್ನ ಹಂಗ ಏನು ಎತ್ತ ನನಗೆ ಗೊತ್ತೈತಿ. ತಪ್ಪಕ್ಕೆ ಕುತ್ಕ ಮುಚ್ಕೊಂಡು. ಅಲ್ಲ ಕಣ ಸುಂದ್ರ, ಈ ಜಯಮ್ಮನ್ ಕಲ್ಸಿಲ್ವಲ್ಲೋ? ಈ ಜಯಮ್ಮನ ಪಾಪ ಮಾಡವಳೆ ಅಂತ ತಾನೇ ಅಂದಿದ್ದು ಅವಳು. ಇವಳು ಕಲ್ಪನಾ, ಇವಳನ್ನ ಮಾತ್ರ ಕಲ್ಸಿಲ್ಲ. ಅವರಿಬ್ರು ಮಾತ್ರ ಹೋಗವ್ರೆ ಅಂತ ಮಾತಾಡ್ತವ್ರೆ. ಹಂಗಾರೆ ಇವಳು ಹೋಗಿಲ್ವಾ? ಇಲ್ಲೇ ಕುಂತವಳೆ ಕುಂಟ್ರಕೋಗಿ. ಅಯ್ಯೋ ಅವಳ ತಂಗಿನೇ ತಪ್ಪಾಯ್ತು ನಂದೇ ಎಲ್ಲ ಅಂತ ಒಪ್ಕೊಂಡವಳೆ. ಸಾಕ್ಷಿ ಏನು ಇದ್ದಿಲ್ಲ. ಸಾಕ್ಷಿ ಇದ್ರೆ ತಾನೇ ಏನಾರು ಮಾಡಕ್ಕ. ಅವಳೇ ಒಪ್ಕೊಂಡ್ಮ್ಯಾಗ ಇವಳನ್ನೆಲ್ಲಿ ಕರ್ಕೊಂಡು ಹೋಯ್ತಾರ? ಕರ್ಕ ಹೋಗಿಲ್ಲ ಕಣ. ಏನ ಜಯಮ್ಮ, ನಿಂದು ಸೊಕ್ಕು ಮಾತ್ರ ಸೊಕ್ಕು ಒಂಚೂರು ಕಮ್ಮಿ ಆಗಿಲ್ಲ. ಅವಳು ಕಲ್ಪನಾ ಒಬ್ಬಾಕಿನೇ ನೋಡಿದ್ದು ನಿನ್ನ. ನೀನು ಅವಳ ಒಬ್ಬಾಕಿನೇ ನಿಮ್ಮ ಅಣ್ಣನ ಮಗಳು ಕೇಳಿಸ್ಕೊಂಡಿದ್ದು. ಇಲ್ಲ ಅನ್ಬೇಕಿತ್ತು, ಬೇರೆ ಯಾರು ಕೇಳಿಸ್ಕೋಬೇಕಿತ್ತು, ಪ್ರೂಫ್ ಇರ್ಬೇಕಿತ್ತು. ನೀನ್ ತಿತಿ ಕಾಣಿಸೋರು ಕಮ್ಮಿ. ಇನ್ನೊಂಕಿತ ಹೊರಗೆ ಬರಬಾರ್ದು ನೀನು ಹಂಗೆ ಮಾಡೋರು. ನಿನ್ನ ಹೊರಗೆ ಬಿಟ್ರ ಭಾಳ ದುರಂಕಾರ ಕಲಿತಿ. ಮನೆಯಾಗ ಹೆಂಗೆ ಬಗ್ಗಿಸ್ಬೇಕು, ಹೊಲ್ದಾಗ ಹೆಂಗೆ ಗೇಯಿಸ್ಬೇಕು ಗೇಮೆಗೆ ಅನ್ನೋದು ನನಗೆ ಗೊತ್ತೈತಿ. ಮಾಡು ಸಗಣಿ ಎತ್ತಕ್ಕೆ ಕಳಿಸ್ತೀನಿ. ಬೈರಂತ ಸಗಣಿ ಎತ್ತಕ್ಬೇಕು. ಮತ್ತೆ ಎಮ್ಮೆಗಳು ಕಟ್ಟಾಕ್ತೀನಿ. ಒಂದು 4 ಸಗಣಿ ಎತ್ತಕು ಅಂತ ಯಾವುದೋ ಒಂಚೂರು ರೊಕ್ಕ ಆಗದೆ ಎಮ್ಮೆ ಕಟ್ಟಾಕ್ತೀನಿ. ಸಗಣಿ ಎತ್ತಿಸ್ತೀನಿ ಇರೋ ನಿನ್ನ ಕೈಯಾಗ. ಹೌದ್ರಿ ಬಾವ, ಹಂಗ ಮಾಡ್ಬೇಕು. ದುರಂಕಾರದಲ್ಲಿ ಆಡೋರ್ಗ ದುರಂಕಾರದಲ್ಲಿ ಕೊಬ್ಬೆ ಇಳಿಸ್ಬೇಕು. ಅವೋ ಏಟಾಡ್ತಾಳೆ ನೋಡ ದುರಂಕಾರ. ನಂದು ಅನ್ನೋ ಸೊಕ್ಕು ದುರಂಕಾರ ಭಾಳ ಐತಿ. ಗೌರವ ಇದು ಗತ್ತು ಗಾಂಭೀರ್ಯ ಅನ್ನೋದು. ಮಾತಾಡ್ತೀಯ ಮಾತಾಡೆ. ನೀನೇನು ಮಾತಾಡಬೇಡ ಅಂತಿಲ್ಲ, ಯಾರು ಅಂತಿಲ್ಲ. ಮಾತಾಡು. ಮಾತಾಡಕ್ಕೆ ನಿನಗೆ ಬಾಯಿ ಐತೆ. ಮಾತಾಡ್ತಿ. ನಂದೇನೋ ತಪ್ಪು ಮಾಡ್ಬಿಟ್ಟಿವಿ. ನಿನ್ನ ಹತ್ರ ನೀನೇನು ತಪ್ಪೇ ಮಾಡಿಲ್ಲ. ಹೋಗು. ನಿನ್ನ ತಂಗಿ ಕೈಯಾಗಿದ್ದು ಒಡಬೆ ನಿನ್ನ ಪಾರಾಬಿಟ್ಟಿ. ಅದು ನಿನ್ನ ಕೈಯಾಗಿರ್ಬೇಕಿತ್ತು. ನೀನು ಚಟ್ಟ ಕಟ್ಟುವೆ. ಏನು ಮಾಡ್ತಿ? ಆಲಿ ಎಲ್ಲದಕ್ಕೂ ಅಂತ ಒಂದು ಕಾಲ ಬರ್ಬೇಕು. ನಿನ್ನ ತಂಗಿ ಜೊತೆ ನಿನ್ನ ಗೇಮಿಗೆ ಹಾಕ್ತೀನಿ. ಕೆಲಸ ಮಾಡಬೇಕು. ಕೂಲಿಯ ರೊಕ್ಕ ಹೆಂಗೆ ದುಡಿಯೋದು ಅನ್ನೋದು ಕಲಿಸ್ತೀನಿ. ನನಗೆ ಗೊತ್ತೈತಿ. ದುಡ್ದಿಲ್ಲ ಅಂದ್ರೆ ಎಕ್ಕತ್ತ ಮೇಲೆ ಕೂಗ್ತೀನಿ ನಡಿ. ಅಯ್ಯೋ ನಾಯಿಗೊಳಗ ಏಟ್ ಹೇಳಿದ್ರು ಅಷ್ಟೇ ಐತಿ ಬಾವ. ಈಗ ಏನು ಸಿಗಾಕಂದಿದ್ರೆ ಸರಿಯಾಗಿ ಮಾಡ್ಬೋದಿತ್ತು. ತನ್ನ ಪಾಡಕ್ಕೆ ತಾನು ಇದಾದ್ಲು. ಏನು ಮಾಡೋಕ್ಕದ್ದು? ಸರಿ ಬಿಡ್ರಿ, ನಾನು ಇನ್ನು ಹೊರಡ್ತೀನಿ. ನಮ್ಮ ಸೊಸೆಗೂ ಸರಿ ಇಲ್ಲ ಕಪ್ಪು. ಆರಾಮಿಲ್ಲ. ಒಂಚೂರು ಅಡುಗೆ ಪಡುಗೆ ಮಾಡ್ಕೊಡ್ಬೇಕು ಅವಳಗ. ನಾನು ಹೊರಡ್ತೀನಿ. ಇನ್ಮೇಲಾರು ನೆಟ್ವರ್ಕ್ ಬುದ್ಧಿ ಕಲ್ತ್ಕೊಂಡು ಉದ್ದಾರ ಆಗು ಜಯಮ್ಮ. ಸಿಕ್ಕಿರೋ ಅವಕಾಶನ ಕಳ್ಕೊಬೇಡ. ಸಾಕ್ಷಿ ಅಂತ ಇದ್ದಿಲ್ದಂಗ ಯಾರನ್ನೂ ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಬಿಟ್ಟಿರೋದು. ನೀನೇನಾರು ತಗ್ಲಾಕಬೇಕಿತ್ತಲ್ಲ. ನಿನ್ನ ತಿದ್ದಿ ಕಟ್ಸೋರು ಚಟ್ಟೆತ್ತವರು ಏನು ಮಾಡ್ತೀವಿ? ಊರಾಗ ಅಲ್ಲಿ ಹಂಗೆ ಆಗದೆ. ಅಲ್ಲಿ ನಾಯಿ ಬದ್ದಂಗೆ ಬಲಿ. ನೋಡ್ದೇನೆ ಬೇಕಂದ್ರಾಣಿ. ಕೆಟ್ಟವ್ರಿಗೆ ನ್ಯಾಯ ಸಿಕ್ತು, ಇದು ಒಳ್ಳೆಯವ್ರಿಗೆ ನ್ಯಾಯ ಸಿಕ್ತು. ಕೆಟ್ಟವ್ರಿಗೆ ಏನಾಗಬೇಕು ಅದೇ ಆಯಿತು. ಆದರೆ ಜಯಮ್ಮಂಗೆ ಏನೂ ಆಗಿಲ್ಲ ನೋಡು. ಪಾಪ ಅನ್ನೋದು ಬಿಡಕ್ಕಿಲ್ಲ ಬಿಡು. ಮಾಡಿರೋರಿಗೆ ಕರ್ಮನ ತೋರಿಸುತ್ತೆ. ನಡಿ. ಏನು ನಿಂತ್ಕ ನೋಡ್ತಿ? ಎಲ್ಲೋಗಿದೆ? ಕುಲಿಯಕ್ಕೆ ಇದು ಹೊಲಕ್ಕೆ ಹೋಗಿದೆ? ಇಲ್ಲ ಕಣ, ಕೈ ಉಳ್ಕೊಂಚೂರು ಹಂಗಾದಾಗಿಂದನೂ ಹುಷಾರು ತಪ್ತಾನೆ ಅದಳು. ಏನಾರು ಆಗಿಬಿಟ್ಟದು ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊ ಹೋಗಿದ್ದಿ. ಬೆಳಗ್ಗೆ ಎದ್ದೇಳಿಸಿ ಕರ್ಕೊಂಡು ಓದಿ. ಇವಳು ಸಮಾಧಾನಕ್ಕೆ ಎಲ್ಲರೂ ಕಳ್ಸೋದು ಮಾಡ್ಬಿಟ್ಟು ಅಂತಂದು ಸಮಾಧಾನವಾಗಿದ್ಲು. ಈ ಜಯಮ್ಮ ಪೀಡನ್ ನೋಡಿ ಆಗ್ಲಕ್ಕ ಪಾಪ ಉರ್ಕಂತ ಅವಳೆ ಊರನ್ನ ಏನು ಮಾಡೋಕ್ಕದ್ದು? ನಮಗೂ ಸಾಕ್ಷಿ ಸಿಗ್ಲಿಲ್ಲ. ಅವಾಗ ನೋಡಿದ್ರೆ ಅವ್ರ ತಂಗಿ ಕೈಯಾಗಿದ್ದು ಒಡವೆಗಳು. ಆಮ್ಯಾಗ ನೋಡಿದ್ರೆ ಅಲ್ಲಿ ಅವ್ರ ತಂಗಿನೇ ಒಪ್ಕೊಂಡು ನಂದಿ ನಮ್ಮ ಅಕ್ಕಂದು ಏನಿಲ್ಲ ಅಂತೇಳಿ ಒಪ್ಕೊಂಡಂತೆಲ್ಲ. ಅದಕ್ಕೆ ಎಲ್ಲರೂ ಬಿಟ್ರು ಅಂತ ಅಪ್ಪ ಅವನು ಅದೇ ಅಂದರು. ಈಗಲಾರು ಒಳ್ಳೆ ಬುದ್ಧಿ ಕಲ್ತಾಳ ನೋಡಮ್ಮ ಅಂತೇಳಿ. ಅದು ಕೆಟ್ಟುಳ. ಅದು ಒಳ್ಳೆ ಬುದ್ಧಿ ಕಲಿಯೋದು ಆಗಕ್ಕಿಲ್ಲ ಬಿಡು. ಅದು ಈಗಿನ ಕಾಲದಾಗ ಆಗೋದೇ ಇಲ್ಲ. ಕೆಟ್ಟುಳ ಯಾವತ್ತಿದ್ರು ಕೆಟ್ಟುದೇ. ಅದು ಯಾವತ್ತೂ ಒಳ್ಳೇದಾಗಕ್ಕಿಲ್ಲ ಅದು. ಹೌದೌದು. ಈಗ ಒಬ್ಬಳೆ ಒಳ್ಳೆ ಏಟ್ ಬೇಸ್ ಹೇಳ್ಕೊತಲ್ಲ ನೋಡು. ಅಯ್ಯೋ ಬಾಕಿಯವರೆಲ್ಲ ಕೆಟ್ಟವ್ರು. ಇವಳು ಒಬ್ಬಳೆ ಒಳ್ಳೆ ಹೇಳ್ಕವ ಊರಾಗ. ಇನ್ನು ಯಾರು ಕೆಟ್ಟವ್ರು ಇದ್ದಾರೆ? ಎಲ್ಲ ಮನುಷ್ಯರು ಕೆಟ್ಟವ್ರಿಗೆ. ಯಾರು ಕೆಟ್ಟವ್ರಿಲ್ಲ. ಇಲ್ಲಿ ಯಾರು ಪತಿಯವ್ರ ಥರ ಅದಾರ? ಯಾರು ಕೆಟ್ಟವ್ರಿಲ್ಲ. ಒಳ್ಳೆಯವ್ರ ಅದಾರ ತೋರಿಸ್ಬಿಡು. ಒಂದು ವಿಚಾರದಲ್ಲಿ ಅವ್ರು ಕೆಟ್ಟವ್ರಿಗೆ ಕಣ. ಹೋಗು. ಕಪಾಲ್ಕ ಉಯ್ದೀನಿ ಅಂದ್ರೆ ಕಿತ್ತು ಬಂದ್ಬಿಡ್ಬೇಕು. ಏನು ಮಾತಾಡ್ತಿರೋದು? ನೀನು ತಪ್ಪದೆ 3 ಮಂದಿ ಮಾತಾಡ್ತಾವ್ರೆ. ಸುಮ್ಮನೆ ನಿಂತ್ಕೋಬೇಕು. ಅದನ್ಬಿಟ್ಟು ಏನು ಮಾತಾಡೋದು? ಹೊಚ್ಕೊಂಡು ಕುತ್ಕಮ್ಮಿ. ಕಂಡೀವ್ನಿ ನೀನು ಹಂಗ ಏನು ಎತ್ತ ಅಂತೇಳಿ. ಪಾಪ ನಾನು ಬೆಂಕಿಲತನ ಕರ್ಕೋಗಲ್ ಬಿಡು ಅಂದಾಗ ಬೈರಾಣ ಬೋರ ಚಿತ್ತಕ್ಕೆ ಕರ್ಕೋಗಿ ಬಿಡು ಅಂದಾಗ ನಾನು ಬೇಡ ಅಂತ ಸುಮ್ಮನಿದ್ದಿ. ಇವಾಗ ಗೊತ್ತೈತಿ ನೀನು ಬಂಡವಾಳ ಇಲ್ಲ. ಯಾಕೆ ಕರ್ಕೋಗಿ ಬಿಡು ಅಂದೆ ಅಂತ ಹೇಳಿ. ನನ್ನ ಏಟು ಕೆಟ್ಟೋಳು ಅಂತೀರಿ ಊರಾಗ. ಅಷ್ಟೇ ಒಳ್ಳೆಯೊಳಗೆ ಮೆರಿತೀನಿ ನೋಡೋರು ಅಂತ ಕೊಂದ್ರು. ಕೆಟ್ಟೋಳು. ನಮ್ದಕ್ಕೆ ಇವತ್ತು ಸಲೀಮ್ದು ಬರಲಿ, ಕರೀಮ್ದು ಮಾಡಿಬಿಡ್ತೀನಿ ಇವತ್ತು. ನಮ್ದಕ್ಕೆ ಹೇಳ್ತಾನೆ ಇರ್ತೀನಿ. ಅಲ್ಲದು ಹೇಳ್ತೀನಿ. ನನ್ನದಕ್ಕೆ ದೇವ್ರದಕ್ಕೆ ಹೋಗಬೇಕು, ಹಂಪಿದಕ್ಕೆ ಹೋಗಬೇಕು, ಸುತ್ತಾಡಕ್ಕೆ ಹೋಗಬೇಕು. ಬಂದಿದ್ದು ಅಂದರೆ ಇವ್ರದಕ್ಕೆ ಬರದೇ ಇಲ್ಲ. ನಮ್ದಕ್ಕೆ ತುಂಬದು ಬೇಜಾರಿಗೆ ಮಾಡ್ತಾರಪ್ಪ ನಮ್ದಕ್ಕೆ ಗಂಡ. ದಿನಾಲು ಪೆನ್ಸಿಲ್ ತಕೊಡು, ರಬ್ಬರ್ ತಕೊಡು, ಅದು ತಕೊಡು, ಇದು ತಕೊಡು. ಇದೇ ಆಗ್ಬಿಟ್ಟದೆ ಬಟ್ಟಿ ಮಗನ ನಿಂದು. ನಡಿ ಸ್ಕೂಲಕ್ಕ. ದಿನ ಒಂದೊಂದು ಏನು ಇವನು ಬರೀತಾರೆ ಬುಕ್ಕು. ದಿನ ಒಂದೊಂದು ಬುಕ್ ಕೇಳ್ತಾನೆ. ಬುಕ್ಕು. ಸ್ಕೂಲ್ ಮಕ್ಕಳನ್ನ ನಿನ್ನ ಫಸ್ಟ್ ಅಂಕರಾಜು ಅಂತ ರೇಕ್ಸದೇ ಆಯಿತು ಮೂದೇವಿ. ಅರೆ ಇಂಪಕ್ಕದು ಅಕ್ಕ, ನಿಮ್ದಕ್ಕೆ ಫಸ್ಟ್ ರ್ಯಾಂಕ್ ರಾಜುಗೆ ಯಾಕೆ ಬೈತಾ ಇದ್ದೀರಾ? ನಿಮ್ದಕ್ಕೆ ಯಾಕೆ ಬೈಬೇಡಿ. ನಮ್ದಕ್ಕೆ ಪಾಪದ ನೋಡಿದ್ರೆ ಫೀಲಿಂಗ್ ಆಗುತ್ತೆ. ಫೀಲಿಂಗ್ಗೆ
ನಿಮ್ಮ ಅವ್ನ ಮುಕ್ಳಿ ಐತೆ ಸುಮ್ಮನೆ ನಿಂತ್ಕ ನನಗೊಂಥರ ಸುಮಾನ ಆದ್ರೆ ನಿನ್ಗೊಂಥರ ಬೆಕ್ಕಗಾಟ ಇಲ್ಲಿ ಪ್ರಾಣ ಸಂಕಟ ಆದಂಗೆ ಆಗದ ಸುಮ್ಮನೆ ತಪ್ಪಗೆ ನಿಂತ್ಕ ಓ ಅದೇನೋ ಫೀಲಿಂಗ್ ಏನ ಅದೇನೋ ಒಂದಲ್ಲ ಬುಲಿಂಗ್ ಅದೇನೋ ಅದಂತ ಇವಾಗ ಏನಾರು ಅಲ್ಲಿ ಸುಮ್ಮನೆ ನಿಂತ್ಕ ನನಗೆ ಸಾಕಾಗೋಗ್ಬಿಟ್ಟದ ಕಮ್ಮಿ ಸ್ಕೂಲ್ ಮಾಸ್ಟ್ರು ಮೊದಲನೇ ಪಾಠ ಕೊಟ್ಟಿದ್ರೆ ಇವ್ನು 10ನೇ ಪಾಠಕ್ಕಂತ ಬರೀತಾನಂತ 10 ಬುಕ್ ಬೇಕಂತ ಇವನ್ಗೆ ಯಾಕಾರು ಓದ ಹುಚ್ಚಿಡ್ದಿದ್ದೋ ನಾನಂತೂ ಕಾಣೆ ಹುಚ್ಚ ನನ್ನ ಮಗ ಆಗ್ಬಿಡ್ತಾನೆ ನನ್ನ ಮಗ ದಿನ ಒಂದೊಂದು ಬುಕ್ ಎಲ್ಲಿ ಕೊಡಿಸ್ನೆ 50 ರೂಪಾಯಿ ಕೊಟ್ಟು ಓ ಅರೆ ಅಲ್ಲದು ಅದಕ್ಕೆ ಈ ಹುಡುಗಗೆ ಎಲ್ಲರೂ ಫಸ್ಟ್ ರ್ಯಾಂಕ್ ರಾಜ್ದು ಅನ್ನೋದು ಈ ಥರದ್ದು ಮಾಡಿ 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 ಮಕ್ಳದ್ದು ತುಂಬಾದು ಓದು ಅಂತ ಹೇಳಿ ಹಿಂಸೆಗೆ ಕೊಡಬಾರ್ದಂತೆ ತುಂಬಾಗೆ ಹಿಂಸೆಗೆ ಕೊಟ್ಟರೆ ಹುಚ್ಚುದು ಆಗ್ಬಿಡುತ್ತೆ ಅಂತ ಕೇಳಿದ್ದೆ ಅದು ಇವಾಗ ಕಣ್ಣಾರೆ ನೋಡ್ತಾ ಇದ್ದೀನಿ ಅರೆ ಅಕ್ಕದು ಇಂಪದು ಅಕ್ಕ ನಿಮ್ದಕ್ಕೆ ಬುದ್ಧಿಗೆ ಇಲ್ಲ ಮಗದು ಓದೋಕ್ಕೂ ಮುಂಚೆ ಓದುದು ಅಂದ್ಬಿಟ್ಟು ತಲೆಗೆ ತಿನ್ಬಿಟ್ಟು ಇವಾಗ ಓದ್ತಾ ಇದೆ ಅಂದರೆ ನಿಮ್ದಕ್ಕೆ ಏನ್ಗೆ ತಗೊಂಡು ಹೊಡಿಬೇಕು ಹೇಳಿ ಈಕೆ ಒಬ್ಳು ಬಂದ್ಲು ಬಗಡೋಟೆ ಮಾಡ್ಸಕ್ಕ ಮುಚ್ಕೊಂಡು ಕುತ್ಕಮಿ ಓದ್ಬೇಕಾರೆ ಓದ್ಬೇಕು ಐಕ್ಳು ಆದ್ರೆ ಈಟ ಓದುದು 1ನೇ ಕ್ಲಾಸ್ ಪಾಠ ಬರೀಲ್ಲ ಅಂದ್ರೆ 1ನೇ ಕ್ಲಾಸ್ ಜೊತೆಗೆ 10ನೇ ಕ್ಲಾಸ್ ಪಾಠನ ಬರ್ಕೊಂಡು ಓದ್ಕೋಬೋದಂತಲ್ಲ ಎಲ್ಲ ಹುಡುಗರು ಅದೇ ಬೋಯ್ತಾರೆ ನಿನ್ನ ಮಗ 10ನೇ ಕ್ಲಾಸ್ವರೆಗೂ ಹೇಳ್ತಾನ 10ನೇ ಕ್ಲಾಸ್ವರೆಗೂ ಬರೀತಾನ ಅಂತೇಳಿ ನನಗಂತೂ ಸಾಕಾಗೋಗ್ಬಿಟ್ಟದೆ ಇವನು ಫಸ್ಟ್ ರ್ಯಾಂಕ್ ರಾಜು ಅಂತ ಯಾಕಾರೆ ಹೆಸರಿಟ್ಟು ಎಲ್ಲರೂ ಫಸ್ಟ್ ರ್ಯಾಂಕ್ ರಾಜು ಅಂತ ಹೆಸರಿಟ್ಟು ಕರ್ತಾರೆ ಮಮ್ಮಿ ಬಿಡು ಮಮ್ಮಿ ಓದಿದ್ರು ಬೈತಿ ಓದಿಲ್ಲ ಅಂದ್ರು ಬೈತಿ ನನಗೆ ಏನಂತ ಗೊತ್ತೇ ಆಗಲ್ಲ ನೀನಂತೂ ನಂಗೆ ಬೈಯೋದು ಹೊಡಿಯೋದು ಇದೇ ಕಲ್ತ್ಬಿಟ್ಟಿಯ ನಾನು ಓದ್ಬೇಕು ನನಗೆ ಬುಕ್ ತಗೊಡು ನನಗೆ ಬೇಕು ಇವತ್ತು ಒಂದು 10 ಪಾಠ ಬರ್ಕೊಂಬರ್ಬೇಕು ನಾನು ಕಲಿಬೇಕು ಬುಕ್ ಕೊಡು ಮಮ್ಮಿ ಯಾವನ ಬುಕ್ ತಕ ಬಂದಿರೋ ಸಾಲೆ ಮೇಷ್ಟು ನಡಿ ಅಜ್ಜ ದಿನಾಲು ಒಂದೊಂದು ಬುಕ್ ಎಲ್ಲಿಂದ ತಂದು ಕಳಿಸ್ದೆ ನಾನು ನಿಮ್ಮ ಅಪ್ಪಿದ್ದಾನೆ ದುಡ್ಡು ತಂದ ಹಾಕಕ್ಕೆ ನನಗೆ ಒಬ್ಬಾಕಿನ ದುಡ್ದು ನನಗೆ ಬ್ಯಾಸ ತಗೋಬಿಟ್ಟದ ನಡಿ ಮುಚ್ಕ ನಡಿ ನನಗೆ ಬೇಕಾಗಿಲ್ಲ ನೀನು ನಡಿ ಅರೆ ಇಂಪದು ಅಕ್ಕ ಮಗುಗೆ ಯಾಕೆ ಆ ಥರದ್ದು ಬೈತಿ 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ದು ಹೋಗ್ತಾ ಇರಬೇಕು ಅಲ್ಲ ನಿಮ್ಮ ಮಗದು ಬುಕ್ದು ಎಲ್ಲ ಪೇಜ್ದು ಹರಿದು ಬಿಟ್ಟಿರ್ಬೇಕು ನೋಡಿ ಈ ಕುಳುಮುಂಟ್ರಿ ಬೆಳ್ದಿಲ್ಲ ಕಮ್ಮಿ ಈತ 7ನೇ ಕ್ಲಾಸ್ ಆತನ ಅವನು ಪುರ್ಸಿ ತಿಪ್ಪೆ ಸಾತನಲ್ಲ ಆ ಕ್ಲಾಸ್ಮೇಟು ಇಬ್ರು 3 ಜನ ಒಂದೇ ಸ್ಕೂಲ್ಗೆ ಹೋಗೋದು ಒಂದೇ ಕ್ಲಾಸೇನು 3 ಜನ ನೋಡು ಒಂದೇ ತರಗತಿ ಎಲ್ಲ ಎಷ್ಟು 6ನೇ ತರಗತಿ 7ನೇ ತರಗತಿ ಇರಬೇಕು 2 ಒಟ್ಟು ಉರ್ಸ್ಕತಾನೆ ಗೊತ್ತಮ್ಮಿ ಕುಳುಮಿಂಟ್ರಿ ನನಗೆ ಸಾಕಾಗೋಗ್ಬಿಟ್ಟದೆ ಇವ್ನು ನನ್ನ ಮಗನ ಯಾಕಾರು ಹೊಟ್ಟೆ ಒಳಗೆ ಹುಟ್ಟಿದ್ನೋ ಎಲ್ಲರೂ ಹುಡುಗರೆಲ್ಲ ಆಡಕ್ಕೆ ಹೋದ್ರೆ ನನ್ನ ಮಗ ಮಮ್ಮಿನ ಕುತ್ಕ ಬರೀಬೇಕು ಯವ್ವ ನಂಗೆ ಸಾಕಾಗೋಗ್ಬಿಟ್ಟದಕ್ಕವ ನಂಗೆ ಬೇಡ ನಡಿಯಜ್ಜ ಶಾಲೆಕ್ಕ ನಡಿಯಜ್ಜ ನಿನ್ನ ಎತ್ತಬಿಟ್ಟು ನಾನು ನನಗೆ ಸಾಕಾಗೋಗ್ಬಿಟ್ಟದ ಶಾಲೆಗೆ ಹೋಗು ಅಂದ್ರೆ ಹೋಗಲ್ಲ ಅಂತಾನ ಒಂದೇನಾರು ಬುಕ್ಕು ತಗೊಟ್ಟು ಒಂದು 3 ತಿಂಗಳಾಗದ ಒಂದಿನ ಕಾರು ಓದಿ ಏನೋ ಬರ್ದಿ ಏನಾದ್ರಾಗ ಓದಲ ಪೇಜ್ ಮಾತ್ರ ಬರ್ದಿ ಅಂತಲ್ಲ ಯಾವ ಶಾಲೆ ಮೇಷ ನಿಂಗೆ ಪಾಠ ಹೇಳ್ಕೊಡೋದು ನಡಿ ಐತೆ ಅವ್ನಿಗೆ ಅರೆ ಈರಮ್ಮದು ಅಕ್ಕ ನಿಮ್ದಕ್ಕೆ ಮಗುಂದು ಯಾಕೆ ಜಗಳದ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ ಪುರ್ಸಿದ್ದು ಪಾಪದು ಹಂಗೆ ಬೈಬೇಡಿ ಪಾಪದು ಅದು ತುಂಬಾಗೆ ಬುದ್ಧಿದು ಇದೆ ಇದಕ್ಕೆ ತುಂಬಾದು ಕೆಲಸಗೆ ಮಾಡ್ತಾನೆ ಯಾಕೆ ಬೈತೀರಾ ಹೊಲಕ್ಕೆ ಬರ್ತಾನೆ ನಿಮ್ದಕ್ಕೆ ಜೊತೆ ಕೆಲಸದ್ದು ಮಾಡ್ತಾನೆ ಯಾಕೆ ಬೈತೀರಾ ಏನಮ್ಮಿ ಫಾತಿಮಾ ಹೇಳುದು ಇವನ್ಗ ಬುಕ್ಕ ತಗೊಟ್ಟು 4 ತಿಂಗಳು 5 ತಿಂಗಳು ಆಯ್ತು ಕಮ್ಮಿ 3 ತಿಂಗಳು ಯಾವಾಗ ಶಾಲೆ ಶುರುವಾದಾಗ ತಗೊಟ್ಟದ್ದು 3 ತಿಂಗಳು 3 ತಿಂಗಳು 4 ತಿಂಗಳು ಆಗದ ಇನ್ನೂ ಒಂದು ಪೇಜು ಬರ್ದಿಲ್ವಲ್ಲ ಇವನು ಬರೆಯೋಲ್ಲ ಮಾಡೋಲ್ಲ ಓದೋಲ್ಲ ಕೂತ್ಕೊಳ್ಳೋಲ್ಲ ನನಗಂತೂ ಇವನು ಕಾಲ್ದಾಗ ಸಾಕಾಗೋಗ್ಬಿಟ್ಟದೆ ಕಮ್ಮಿ 30 ಹೊಲದ ಗ್ಯಾಮೆಗೆ ಐತೀನಿ ನನ್ನ ಅಪ್ಪನಂಗೆ ಐತೀನಿ ನಾನು ಹೊಲದ ಗ್ಯಾಮೆಗೆ ಐತೀನಿ ನನ್ನ ಅಪ್ಪನಂಗೆ ಐತೀನಿ ಏನಾಗೋದು ಇವನು ಅವ್ರ ಅಪ್ಪನಂಗ ಯವ್ವ ಈರಮ್ಮ ನಿನ್ನ ಮಗನ ನಮ್ಮ ಮನೆಯಾಗ ಕಳಿಸ್ಬಿಡು ನನ್ನ ಮಗನ ನಿಮ್ಮ ಮನೆಯಾಗ ಕಳಿಸ್ಬಿಡ್ತೀನಿ ನನಗಂತೂ ಈ ನನ್ನ ಮಗ ದಿನಕ್ಕೆ ಒಂದು 10 ಪೇಜ್ ಬರ್ಕೊಬತ್ತಾನೆ ಇದು ದಿನಕ್ಕೆ ಒಂದು 10 ಆಳೆ ಇದು ಬರ್ದು ಪಾಠವ ಒಂದು ಬುಕ್ ದಿನ ಖಾಲಿ ಮಾಡ್ಕೊಬೋತಾನೆ ನನಗೆ ಇವನ್ ಕಾಲ್ದಾಗ ಸಾಕಾಗದ ನಿನ್ಗೆ ಬರೀದಾರ ಮಗನ ಸಿಕ್ಕಾನ ಯವ್ವ ಒಂದೇ ನಾನು 2 ಮುಖಗಳು ಇಲ್ಲೇ ಕಂಟವು ನೋಡವ ಹಂಗಾಗದ ನಮ್ಮ ಮಕ್ಕಳಿಂದ ನಾವು ಇನ್ನೂ ಯಾರ್ಯಾರ ಕೈಲಿ ಏನೋ ಅನ್ಸ್ಕೋಬೇಕು ಬಿಡ್ಬೇಕು ಊರು ಮಂದಿ ಕೈಲೆಲ್ಲ ಅನ್ಸ್ಬಿಡ್ತಾರೆ ಕಡೆ ನಮ್ಮಿಬ್ರಿಗೂ ಯವ್ವ ಎಂಥ ಮಕ್ಳು ಸಿಕ್ಕೋದು ಬವ ನಮ್ಗೆ ಇಂಥ ಮಕ್ಳು ನಾವೆಲ್ಲೂ ಅದೇನು ಯಾವ ಭಗವಂತ ಕೇಳಿ ಪಡೆದ್ವ ನಾವಂತೂ ಕಾಣೆ ಹೊಸಿ ಒಟ್ಟುರ್ಸ್ಕೊಳಕಿಲ್ಲ ಕಣೆ ಇಂಥ ಮಕ್ಳು ಬೇಡವಾಗಿತ್ತು ಅನ್ನೋ ಥರ ಮಾಡ್ಬಿಡ್ತಾವ ನಾನಂತೂ ನನ್ನ ಮಗ ಓದಲಿ ಚೆನ್ನಾಗಿರ್ಲಿ ಅಂದಷ್ಟು ನಾನು ಈ ನನ್ನ ಮಗ ಇಲ್ಲ ಅವನದೇ ಅವ್ನಿಗೆ ಹೆಚ್ಚು ಅವನದೇ ಅವ್ನ ಆಟಗಳು ಹೆಚ್ಚು ಅರೆ ಅಲ್ಲದು ಅರೆ ಶಿವದು ನಿಮ್ದಕ್ಕೆ ಯಾವ ಥರದ್ದು ಸೃಷ್ಟಿಗೆ ಮಾಡಿರ್ತೀರ ಅದೇನೋ ಅಂತಾರಲ್ಲ ಅಲ್ಲೂ ಇದ್ದವ್ರಿಗೆ ಕಡಲೆದು ಇಲ್ಲ ಕಡಲೆದು ಇದ್ದವ್ರಿಗೆ ಹಲ್ಗೆ ಇಲ್ಲ ಅಂತೇಳಿ ಆ ಥರದ್ದು ಸೃಷ್ಟಿ ಮಾಡಿರ್ತಾನೆ ಈ ಭಗವಂತದ್ದು ನೋಡಿ ಅವ್ರದಕ್ಕೆ ಓದಕ್ಕೆ ಬರಲ್ಲ ಓದಿಸ್ತೀರಿ ಅಂತೀರಾ ಅವ್ರದಕ್ಕೆ ಓದಕ್ಕೆ ಬರುತ್ತೆ ಪೇಪರ್ಗೆ ತಗೊಳಕ್ಕೆ ಸಂಕಟದ್ದು ಹಂಗೆ ಹೆಂಗೆ ಅಂತ ಬೈತಾರೆ ಒಂದು ಧಾನ್ಯದು 2 ಮುಖ ಅಂತ ಹೇಳಿ ಇಲ್ಲೇ ಹೇಳೋದು ನೋಡಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್